ಹುಡುಗಿಯಾಳಿ ಸಾಕಾತೆ ನನಗಾರದ ಬಂದು ಸಾಕ್ ಸಾಕ್ರಿ ಏಳು ಜನ್ಮಕ್ಕಿ ಹೊಲ್ದಾಗ ಕೆಲಸ ಮಾಡು ಸಾಕ್ ಅಲ್ಲ ಒಂದು ಮುಂಜಾಳಿಂದ ಹತ್ತಿ ಹೊಲ ಕಸ ತೆಗ್ಯಾಕ ಹೆಣ್ಣ ಹುಡ್ಕಾಕತಿ ಒಂದು ಹೆಣ್ಣ ಸಿಗಲ್ಲ ಯಾವ ಹಿಂಗಾರ ನಮ್ಮಂತ ರೈತರು ಬದುಕುದಂಗಪ್ಪ ಮೈಲಾಲಿಂಗಪ್ಪ ಅವನು ನಮ್ಮ ಅಪ್ಪಂತ್ರ ಸಾಲಿ ಕಲ್ಸಾರ ಕಲ್ಸಿಲ್ಲ ನಮ್ಮ ಮಾರ್ಗನೂರು ಬಾಳ ಸಾಲಿ ಕಲ್ತ್ ಒಂದು ಹೋಂಡಾ ಗಾಡಿ ತಗೊಂಡು ಹಂಡಗುರ್ರಿ ಬಾಲ್ದಾಗ ಹಿಂದೊಂದು ಹುಡುಗ ಕುಣಿಸ್ಕೊಂಡು ಊರು ತಿರ್ಗಾಕತ್ತಾರ ನಾ ನೋಡಿದ್ರೆ ಕೈಯಾಗ ಒಂದು ಬಾರ್ಕೊಂಡು ಹಿಡ್ಕೊಂಡು ಹೆಣ್ಣವ್ರಿಗೋಸ್ಕರ ಓನೊಂದು ತಿರ್ಗಾಕತ್ತೀನಿ ಇಲ್ಲಿ ಸಿಗ್ಲಿಕ್ಕೆ ಏನತ್ತ ಮುಂದ್ ತಳವಾರ ಐತಲ್ಲ ಅಲ್ಲಿ ಇರ್ಲಿಕ್ಕೆ ಏನತ್ತ ಮುಂದ್ ಹೊಸ ಪ್ಲಾಟ್ ಐತಲ್ಲ ಗಡಬಡ ಮಾಡಿ ಬಾರನೆ ಹುಡುಗಿ ಆಡಳಿಸಿದ ಗಡಬಡ ಮಾಡಿ ಬಾರನೆ ಹುಡುಗಿ ಆಡಳಿಸಿದ ಅಯ್ಯಯ್ಯೋ ಹೊಡಿತ್ರಿಯೋ ನಂದು ಹೊಡಿತ ಅಯ್ಯಪ್ಪ ನನ್ನ ಗುರಿ ಮುರಿತು ಅಪ್ಪ ನನ್ನ ಗುನಿ ಮುರಿತು ಏ ದಿಕ್ಕೇಡಿ ದಿಕ್ಕೇಡಿ ಅಲ್ಲ ಕೊಡ ಹೊತ್ತಿ ಎದುರಿಗೆ ಬರೋ ಹೆಣ್ಣು ಕಾಣಿಸೋದಿಲ್ಲ ನಿನ್ನ ಕಣ್ಣಾಗ ಯಾಕ ಕಣ್ಣಕ್ಕಿತ್ತ ಕೈಯಾಗ ಕೊಡ್ಲ ಅಲ್ಲ ರಂಭಾಪುರ ಮಠದ ಆನೆ ಬಂದಂಗ ಹಂಗ ದಕ್ 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 ಅಂತ ಹೇಳಿಕೆಶಿಂದ ಮೈ ಮೇಲೆ ಬರಾಕತ್ತಿಯಲ್ಲ ಯಾಕೆ ಅನಿಸ್ತತಿ ಮೈಯಾಗ ಏ ಸಾಕ್ ಮುಚ್ಚಲೆ ಬಾಯಿ ಅಲ್ಲ ನೀನ ನನಗ್ ದಡಲ್ಲ ಅಂತ ಹಾದು ಮತ್ ನೀನ ನನ್ನ ಮ್ಯಾಗ ಬೈಯಾಕತ್ತಿಯಲ್ಲ ಹಿಕ್ಕಟ್ ನಮಗ್ ಶೆಟ್ಟು ಬರವಾರ್ದ ಸಿಕ್ಕುವಂತ ಚೊಣ್ಣದ ಕಸಿ ಲೋಸ್ ಮಾಡಿ ಜಿಗತ್ ಜಾಡ್ಸಿದ್ನಾರ ಮೈಯಾಗ ಜಾಡ್ತಾನ ಗುಡ್ಡ ಸೇರ್ಬೇಕ ಯಾಕ್ಲಾ ಜೋಗ್ಮರ ಅಲ್ಲ ಸುಮ್ಮನೆ ಈ ಹುಡುಗಿಗೆ ಬಂದ್ ಹಾಯ್ದು ಮತ್ತ ನನಗ ಬಾಯಿಗೆ ಬಂದಾಗ ಬೈಯಾಕತ್ತಿಲ್ಲ ಯಾಕ ಅನಿಸ್ತೈತೆ ಮೈಗೆ ಹೌದು ನಾನು ಯಾರಂತ ಗೊತ್ತಾಯ್ತಿಲ್ಲ ನಿನಗ ಈ ಊರ ಕಾರ್ಕೊಂಡ್ ಕೆಲಸ ಮಾಡ್ತಾನಲ್ಲ ಅವಳ ಮಗಳ ಚಂದ್ರಿ ಅಂದ್ರೆ ನಾನ ಚಂದ್ರೆ ಅಯ್ಯ ನಾನು ಊರ್ ಸುಂದ್ರಿ ನೀ ಹೇಳು ಲೆಕ್ಕ ನೋಡಿರ ನಾ ಎಲ್ಲೋ ಬೆಣ್ಣೆಲಿ ಮಗಳನ್ನ ತಿಳ್ಕೊಂಡ್ಯ ಬರೀ ಒಬ್ಬ ಕಾರ್ಕೂನ್ ಮಗಳ ಇಷ್ಟ ಮಾತಾಡ್ತೀಯಲ್ಲ ನಾ ಯಾರು ಗೊತ್ತೈತ ನನಗ ಏ ಯಾರ ನೀನು ಈ ಊರಾಗ ಗಂಡಗಚ್ಚಿ ಹಾಕೊಂಡು ಕಾಶಿಗೆ 2 ಎಕರೆ ಗಳೆ ಹೊಡೆದು ಕಿಲಾಡಿ ಅಂತ ಬಿಡಿದು ಕೊಟ್ಟಾರ ಈ ಚಲಗಾರ ಚೆನ್ನಗ ನನ್ನ ಸೂರ ಅಲ್ಲ ಅಂಡ ಗಚ್ಚಿ ಹಾಕೊಂಡ ಮಂಡ ಮೀಸಿ ಗಂಡಸ ಎದೆಗಿಂದ ತೆಗೆದು ಹಾರಿಸಿನಂತರ ಜಿಗದ ಮಂದ್ಯಾಕ ಬಿದ್ದಿ
ಯಾರ್ರಿ ಹೋಗ್ಲಿ ಬಿಡು. ಅಲ್ಲಲ್ಲಿ ಏನಂತ ತಿಳ್ಕೊಂಡಿದ್ದೀನಿ ನಾನು? ನೀ ಯಾರು ಗೊತ್ತಾಯ್ತು ನನಗೆ. ನಾನು ಯಾರು ಅನ್ನೋದು ಗೊತ್ತಾತ? ಆ? ಏನು ಗೊತ್ತಾಯ್ತಲ್ಲ ನಿನಗ? ಅವ ಕಣ್ಣಿನ ಕಾಣಂಗ ಗುಂಡುಗೊಂಡಗ ಜೋತ್ ಬಿದ್ದಾವಲ್ಲ. ಇಲ್ಲ ಗುಂಡು ಜೋತ್ ಬಿದ್ದಿದ್ದು. ಅವ ನಿನ್ ಕಿವ್ಯಾನ 2 ಜುಬ್ಬುಮಿ. ಅಲ್ಲ ಚೌರಿ, ನಮ್ ಹತ್ತಿ ಹೊಲಕ್ಕ ಹೋಗುನ್ ನಡಿ. ಸ್ವಲ್ಪ ಕೆಲಸ ಐತಿ, ಮುಗಿಸ್ಕೊಂಡ್ ಬರಾಕತ್ತಿ. 100 ರೂಪಾಯಿ ಕೊಡ್ತೀನಿ. ಜೋಕ್ಮರ ಹಳೆ ಜೋಕ್ಮರ ಯಾವ್ಲೇ ನೀನ? ಅಲ್ಲಿ ನೀ ಕೇಳಿದ ಕರ ನಾ ಕೇಳಿದ ಕೂಡಲೇ 100 ರೂಪಾಯಿ ಕೊಟ್ಟ ಕಿಶಿಂದ ನೀ ಎಲ್ಲಿ ಕರಿತಿ ಅಲ್ಲಿ ಬರಾಕ ನಾನೇನ ಆ ಲಿಸ್ಟಿಗೆ ಸೇರಿದವ ಅಂತ ತಿಳ್ಕೊಂಡೇನ್ ನೀನು? ಚಂದ್ರಿ, ನೀ ಯಾಕೆ ಸಿಟ್ಟಾಕಿಯ? ನಿನ್ ಕರ್ದಿದ್ದು ನೀ ತಿಳ್ಕೊಂಡಿಯಲ್ಲ ಆ ಕೆಲ್ಸಕ್ಕಲ್ಲ. ನಮ್ ಹತ್ತಿ ಹೊಲ ಕಸ ತೆಗ್ಯಾಕ. ಅಯ್ಯ, ಹತ್ತಿ ಹೊಲದ ಕಸ ತೆಗ್ಯಾಕ? ಅಯ್ಯಯ್ಯಯ್ಯಯ್ಯಯ್ಯ, ಅಲ್ಲಿ ಅಷ್ಟಿಲ್ಲ ಬೆಳಿ ತನಕ ನೀ ಏನ ಮಲ್ಕೊಂಡ ನಿದ್ದೆ ಮಾಡಾಕತ್ತಿದ್ದೀರ? ಹಂಗಲ್ಲ ಚಂದ್ರಿ, ಮಣ್ಣರ ಹಾಗ ಇದ್ದಾಗ ಹತ್ತೀನಿ ಅಂತ ಹರಿಗೇನಿ. ಈಗ ಮತ್ತ ಬೆಳೆದು ಬಿಟ್ಟೈತ್ ನೋಡ ಚಂದ್ರಿ. ಅಂದ್ರೆ ನಾನು ನಿಮ್ ಹೊಲಕ್ಕೆ ಕಳೆ ತೆಗಿಯಾಕ ಬರ್ಬೇಕ ಅಂತ ಅನ್ನಕತ್ತೀರ? ಯಾಕ ನೀವು ಮನುಷ್ಯರು ಹುಟ್ಟಿಲೇನೋ ಅಂತೀನಿ. ಅಲ್ಲ, ಶಾಲಿ ಕಲ್ತ್ರು ಹೊಟ್ಟೆ ತಿನ್ನೋದನ್ನ ಮೊದಲು ಅದನ್ನ ತಿಳ್ಕೊರಿ. ಅಲ್ಲ, ಶಾಲಿ ಕಲ್ತ್ರ ಹೊಲಕ್ಕೆ ಹೋಗ್ಬಾರ್ದಂತ ಯಾವ ದನ ದವಾಖಾನೆ ಕಾನೂನು ಬರ್ದ ಹಚ್ಚಾರಪ್ಪ. ಅಲ್ಲ, ಶಾಲಿ ಕಲ್ತ್ ಹೆಂಗಸ್ರಿಗೆಲ್ಲ ಇದೊಂದು ಗಚ್ಚಿ ಕೂಟೈತಿ. ತಂದೆ ತಾಯಿ ಖರ್ಚು ಮಾಡಿ ಶಾಲಿ ಕಳ್ಸಿದ್ರ ಯಾವ್ದ್ರ ಹುಡುಗನ್ ಕರ್ಕೊಂಡು ಜಯಶ್ರೀ ಟಾಕೀಸ್, ಅಮೀರ್ ಟಾಕೀಸ್, ಲಕ್ಷ್ಮಿ ಟಾಕೀಸ್ ಇಂದ ಸಂಧ್ಯಾಗ ಅನಂತ ಟಾಕೀಸ್ ಅಡ್ಡಾಡ್ತೀರಿ. ಇತ್ತಿತ್ಲಾಗತ್ತ ಹಾಳ ಚೆಲಿನ ಛತ್ರ ಬಂದ್ಗಾನ ಸಣ್ಣ ಹುಡುಗಿಯರ ಹಾಳಾಗ್ಯಾವ. ಏನೋ ಅಂದೆಲ್ಲ, ಏನದು ಚೆಲುವಿನ ಚಿತ್ರ? ಅದ್ ಯಾವ ಸಿನಿಮಾದ? ಅದ ಚೆಲುವಿನ ಛತ್ರಿ. ಅಯ್ಯೋ ದೇವ್ರಿ, ಅದಕ್ಕ ಹೇಳದ್ ನನಗೆ ಸಾಲಿ ಕಲಿಬೇಕು ಅಂತ. ಮತ್ ನಾ ಏನ್ ನಿಮ್ಮ ಅಪ್ಪನ ಛತ್ರ ನಾನು ಅದನ್ನ ಚೆಲುವಿನ ಛತ್ರಿನ. ಅಲ್ರಿ ಇವ್ರ ಭಯಾಗ ಸಿಕ್ಕಿ ಯಾ ನಮ್ಮನೆ ಆಗತ್ತೈತ್ ನೋಡ್ರಿ ಅದು ಮಾತು. ಹೋಗ್ಲಿ ಬಿಡು ಮಾರಯ್ಯ, ಅದು ಚೆಲುವಿನ ಚಿತ್ರ ಅಲ್ಲ, ಅದು ಚೆಲುವಿನ ಚಿತ್ತಾರ. ಅಯ್ಯ ಚಂದ್ರಿ, ಅದೊಂದು ದೊಡ್ಡ ಕಥೆ ಕೇಳಿ. ಏನದು? ನಾವು ಸಣ್ಣವ್ರಿದ್ದಾಗ ನಮ್ಮ ಮನೆ ಹುಡುಗರು ಶಾಲಿಗೆ ಹೊಟ್ಟಿರು. ನಮ್ಮ ನನಗೂ ಬಾಯಿಂಗ್ ಬಂದಂಗ ಬೈದು ಶಾಲಿ ಕಳ್ಸಿದ. ಹೌದಾ? ನಾನು ಗೆಳೆಯರ್ ಕೂಡ ಕೂಲೆ ಕುಂತ್ಕೊಂಡೆ. ಚೀಟರ್ ಬಂದ್ರೆ, ಮಕ್ಕಳೇ ಇವತ್ತು ಅಜ್ಞಾನ ಬಗ್ಗೆ ಪಾಠ ಮಾಡ್ತೀನಿ, ಎಲ್ಲಾರು ಅದ್ನ ತಂಗಿ ಬಿತ್ರಿ ಅಂದ್ರೆ. ಹೌದಾ? ಏ ಏ ಏ ಏ ಅಲ್ಲ ಬುದ್ಧಿಗೇಡಿ, ನಿನಗೆ ಎಷ್ಟು ಸಲ ಅಂತ ಹೇಳೋದು? ಅದು ಅಜ್ಞಾನ ಪಾಠ ಅಲ್ಲ, ಅದಕ್ಕ ವಿಜ್ಞಾನ ಪಾಠ ಅಂತಾರ. ಈಗ ನೀ ಹೇಳಿ ನಾವು ಹೋಗ್ಲೆ. ಮರೇ ಬಾಬಾ ಅದನ್ನ ಹೇಳಿಬಿಟ್ಟ ಹೋಗು. ಅದಕ್ಕೆ ನಾನು ಅವಾಗ ಎದ್ ನಿತ್ತು, ಅಲ್ರಿ ಚಿಟರ ಅಯ್ಯಯ್ಯ, ಇದೇನು ಚಿಟರ? ನೀನ್ ಮುಗಿಸಿದ್ಯಾ? ನಾ ಹಾಕಿನಿ. ಅಲ್ಲ ಹೋಗ್ತೀನಿ ಅಂತ ಹೇಳಿ ನಿಂತಿಲ್ಲ. ಅದ್ ಏನ್ ಹೇಳ್ಬೇಕಂತಿಲ್ಲ, ಅದನ್ನ ಪೂರ್ತಿ ಹೇಳ್ಬಿಟ್ಟು ಹೋಗು. ಅಲ್ರಿ ಚಿಟರ, ನೀವು ಅಜ್ಞಾನದ ಬಗ್ಗೆ ಪಾಠ ಮಾಡೋದಕ್ಕ ನಾವ್ ಅರಿವಿ ಬಿಚ್ಚದಕ್ಕೆ ಏನ್ ಸಂಬಂಧ ಅಂತ ಕೇಳಿದೆ. ಹೌದಾ? ಚೀಟರ್ ಹೇಳಿದ್ರು, ನೋಡ್ತಮ್ಮ, ಮಾನವನ ದೇಹದ ಭಾಗಗಳ ಬಗ್ಗೆ ತಿಳಿಸಿ ಪಾಠ ಮಾಡಿರ ನಾಳೆ ಪರೀಕ್ಷೆದಾಗ ಕೇಳಿ ಪ್ರಶ್ನೆಕ ಉತ್ತರ ಬರೆಯಕ್ ಅನುಕೂಲ ಆಕೈತಂದ್ರ. ಅಯ್ಯಯ್ಯೋ, ಆಕಿ ನೀನು ಒಳ್ಳೇದಕ್ಕನ ಹೇಳ. ಅದಕ್ಕೆ ನಾನು, ಅಲ್ರಿ ಚಿಟರ, ನಾಳೆ ಪರೀಕ್ಷೆದಾಗ ಮಾನವನ ದೇಹದ ಭಾಗಗಳನ್ನು ಗುರುತಿಸಿ ಬರೆಯಾರ ಬರಿತೇವ್ ಬಿಡ್ರಿ. ಆದ್ರ ಹೆಣ್ಣಿನ ದೇಹದ ಭಾಗಗಳನ್ನು ಗುರುತಿಸಿ ಬರಿಬೇಕಾರ ನಾವ್ ಹೆಂಗ್ ಬರಿಬೇಕ್ರಿ? ಅದಕ್ಕೆ ನೀವು ಅರಿವಿನ ಬೇಕ್ರಿ. ನೀವು ಎಷ್ಟೆಷ್ಟು ಭಾಗಗಳು ಎಲ್ಲೆಲ್ಲದ ನೋಡೋಣ ಅಂದ್ಯ. ನಿನ್ನ ಮುಂದೆ ಹೇಳ್ತೀನಿ ಚಂದ್ರಿ, ಏನ್ ಮಾಡಿದ್ರು? ಚೀಟೇರಿ ಹೊಡಗಿ ತಗೊಂಡ್ ಬೆಲ್ಲ ಹತ್ತಿದ್ರು. ಬೇಷ್ ಮಾಡಲ್ಲ. ಅವತ್ತು ಜಿಗಿದ ಕಡ್ಯಾಕ ಇವತ್ತಿನರು ಆ ಕಡೆ ಕಾಲ ಇಟ್ಟಿಲ್ಲ. ಅಯ್ಯಯ್ಯಯ್ಯಯ್ಯ, ಹೋಗ್ಲಿ ಬಿಡು, ಗೊತ್ತಾತು. ಅಲ್ಲ, ನೀ ಇಷ್ಟೆಲ್ಲ ಹೇಳಕತ್ತಿ ಅಂದ್ಮೇಲೆ ನಾನು ಆ ಟೀಚರ್ ನಾನ ಯಾಕೆ ಆಗಬಾರದು? ಈಗ ನೀ ಅರ್ವಿ ಬಿಚ್ಚ ಬಿಡ್ತೀಯ? ಅರ್ವಿ ಯಾಕೆ ಬಿಚ್ಚಲ್ಲೇ? ತಡ್ಕೋ ಯಾಕೆ ಒತ್ತಡಕತ್ತು? ಇನ್ನ ಜೂನ್ ಜುಲೈ ಮುಂದೈತಿ, ಈಗ ಯಾಕೆ ಒತ್ತಡಕತ್ತದ? ಅಯ್ಯಯ್ಯ, ಯಾಕೆ ಒದ್ದಾಡ್ಲೋ ರಾಜ? ಅಷ್ಟ್ ಯಾಕೆ ತ್ರಾಸ್ ತಗೋತೀವ ರಾಜ? ಬೆಳತಕ ಬರ್ಸಕ್ಕಿಂತ ಬೇಂಡ್ ಬಜ ಮುಗಿಲ್ಲ ಒಂದ ತಾಜ ಗಿಚ್ಚಿಗಿರಿಗಿಲ್ಲ. ನೀಲ ಚುಂಬನ
ಎಷ್ಟು ಚಂದ್ರ ಕಾಣುತ್ತೀನಿ ಪೂರಿ ನೀ ಮದ ಭಾವಿ ನಾರಿ